ವೆಲ್ಕಮ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ 1 ವೀಕ್ ಫುಲ್ ಏನು ನಡೀತು ಅಂತ ಒಂದೇ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ದುಬೈಗೆ ಹೋಗೋರಿಗೆ ಏನೇನು ಶಾಪಿಂಗ್ ಮಾಡಿಸ್ದೆ? ದುಬೈಗೆ ಹೋಗೋರಿಗೆ ಎಲ್ಲ. ಸೊ ಆ್ಯಕ್ಚುಲಿ ಅವರು ದುಬೈಗೆ ಹೋಗ್ತಿದ್ದಾರೆ. ಸೊ ಫುಲ್ 1 ವೀಕಿಂದ ಶಾಪಿಂಗ್ ಮಾಡ್ತಿದ್ರು. ನನ್ನನ್ನು ಕರೆದ್ರು ಅಂತ ನಾನು ಜಾಯ್ನ್ ಆಗಿದ್ದೆ. ಆಲ್ರೆಡಿ ರೆಡಿ ಆಗಿದೆ. ಏನು ಫುಲ್ ಭರ್ಜರಿ ಶಾಪಿಂಗು? ಏನೇನು ತಗೊಂಡ್ರಿ? ಪಾರ್ಟಿ ವೇರ್ ಒಂದು ಡ್ರೆಸ್ಸು, ಆಮೇಲೆ ಒಂದು ಜೀನ್ಸ್ ಪ್ಯಾಂಟು, ಒಂದು ಸ್ಕರ್ಟ್. ಅವರು ಆಲ್ಮೋಸ್ಟ್ 1 ವೀಕಿಂದ ಶಾಪಿಂಗ್ ಮಾಡ್ತಿದ್ರು, ಬಟ್ ನಾನು ಅವತ್ತು ಜಾಯ್ನ್ ಆದೆ. ಮುಗಿತಾ? ಇನ್ನೂ ಏನೇನು ಬಾಕಿ ಇದೆ? ಶೂಸು, ಆಮೇಲೆ ಅಲ್ಲ 3 ದಿನದಿಂದ ಶಾಪಿಂಗ್ ಮಾಡ್ತಿದ್ದೀರಾ, ಆದರೂ ಶಾಪಿಂಗ್ ಇನ್ನೇ ಶಾಪ್ ಮಾಡ್ತೀರಾ? ಅದೇ ಒಂಥರ ಟ್ರೆಂಡ್ ಅಲ್ವಾ ಗೈಸ್? ಫುಲ್ಲು ಒಂದಿನ ಸುಚ್ಚಿ ಕಾಲೆಲ್ಲ ನೋವು ಬರ್ಸ್ಬಿಟ್ಟಿದ್ದಾರೆ ಗೈಸ್, ಅಷ್ಟು ಓಡಾಡ್ಸಿದ್ದಾರೆ. ನೀನು ಮನೇಲೇ ಇದ್ದು ನಿನಗೆ ಬೋರ್ ಆಯ್ತಾ ಇರ್ತದಲ್ಲ, ಅದಕ್ಕೆ ಹೊರಗಡೆ ಕರ್ಕೊಂಡ್ಬಂದಿದ್ದೀವಿ ಎಂಜಾಯ್ ಮಾಡಿ. ಹಂಗಂತ ಚೆನ್ನಾಗಿ ಸುತ್ತಿಸ್ತಾರಾ? ಏನಾದರೂ ಬೇಕಾದ್ರೆ ಇವರು ನನ್ನ ಹಸ್ಬೆಂಡ್ ಅವರ ಫಸ್ಟ್ ಅಕ್ಕ, ಸೆಕೆಂಡ್ ಅಕ್ಕ, ಇವರು ಥರ್ಡ್ ಅಕ್ಕ. ಹಾಯ್ ಹೇಳ್ಬಿಡಿ. ನಾನು ಪ್ಯಾಂಟು ಮತ್ತು ಒಂದು ಟಾಪ್ ತಗೊಂಡಿದ್ದೀನಿ. ದುಬೈ ಇನ್ನೂ ತುಂಬ ಶಾಪ್ ಮಾಡೋದಿತ್ತು. ಸೊ ನೆಕ್ಸ್ಟ್ ಡೇ ಮತ್ತೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಹೋಗಿದ್ದ ರೀಸನ್ ಏನು ಅಂದರೆ ನನ್ನ ಬರ್ಡೇ ಶಾಪಿಂಗ್ ಇತ್ತು. ಸೊ ಬರ್ಡೇ ಶಾಪಿಂಗ್ ಮಾಡೋಣ ಅಂತ ನಾನು ಹೋಗಿದ್ದೆ. ಮೊದಲೇ ನಾನು ಸಿಕ್ಕಾಪಟ್ಟೆ ಹೈಟ್, ಅವ್ರ ಶಾರ್ಟು ಹೈಟ್ ನೋಡಿ ಹೆಂಗೆ ಕಾಣಿಸುತ್ತೆ. ಆ್ಯಂಡ್ ಸ್ಲಿಪ್ಪರ್ಸು, ಸ್ವಲ್ಪ ಡ್ರೆಸ್ಸಸ್ಸು ಎಲ್ಲ ತೊಗೊಂಡು ಅವರು ಕೆಲವೊಂದು ಶಾಪ್ ಮಾಡಿದ್ರು. ನನ್ನ ಹತ್ರ ಒಂದು ಬ್ಯಾಗ್ ಇರಲಿಲ್ಲ ಆ್ಯಕ್ಚುಲಿ, ಟ್ರಾಲಿ ಬ್ಯಾಗ್ ತೊಗೊಂಡು ಅದರಲ್ಲೇ ಎಲ್ಲ ಪ್ಯಾಕ್ ಮಾಡಿ ಹೊರಟ್ವಿ. ಆಲ್ರೆಡಿ ಸಿಕ್ಕಾಬಿಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು. ಆ್ಯಂಡ್ ಟೈಮ್ ಬಂದು 3 o'clock ಆಗಿತ್ತು. ಸೊ ಆನ್ ದ ವೇ ಎಲ್ಲಿ ಕಾಣಿಸಿದ್ರೆ ಆ ಹೋಟೆಲಲ್ಲಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಗೌಡ್ರ ಮುದ್ದೆ ಮನೆ ನೆನಪಾಯಿತು. ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ವಿ, ಬಟ್ ಅವ್ರು ಯಾವತ್ತೂ ಅಲ್ಲಿ ಟೇಸ್ಟ್ ಮಾಡಿರಲಿಲ್ಲ. ಸೊ ಅಲ್ಲೇ ಹೋಗೋಣ ಅಂತ ಹೇಳಿ ನಾನ್ ವೆಜ್ ಊಟಕ್ಕೆ ಸೊ ಅಲ್ಲೇ ಹೋದ್ವಿ. ಆ್ಯಂಡ್ ಟೇಸ್ಟ್ ಹೇಳೋದೇ ಬೇಡ, ನಮಗೆ ಯಾವಾಗಲೂ ಫೇವ್ರೆಟ್ ಪ್ಲೇಸ್ ಅದು. ಆಲ್ಮೋಸ್ಟ್ 4 or 5 ಟೈಮ್ಸ್ ಬಂದಿದ್ದೀನಿ ನಾನು. ದಿ ಬೆಸ್ಟ್ ಅಂತಲೇ ಹೇಳ್ಬೋದು ನಾನ್ ವೆಜ್ ಊಟ. ಐ ಆಮ್ ನಾಟ್ ಎ ಸೂಪ್ ಪರ್ಸನ್, ಬಟ್ ಅವ್ರು ಟೇಸ್ಟ್ ಮಾಡ್ತಿದ್ರಲ್ಲ ಅಂತ ನಾನು 2 ಸ್ಪೂನ್ ಟೇಸ್ಟ್ ಮಾಡಿದೆ. ಎಲ್ಲೋದ್ರೂ ಇಷ್ಟಪಡೋದು ಬಿರಿಯಾನಿ. ಸೊ ನಾನು ಬಿರಿಯಾನಿ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಅವರು ಬಿರಿಯಾನಿ, ನಲ್ಲಿ ಮೂಳೆ ಆ್ಯಂಡ್ ಮಟನ್ ಚಾಪ್ಸ್ ಏನೋ ತೊಗೊಂಡ್ರು. ಆ್ಯಂಡ್ ಇಲ್ಲೇನೋ ಒಂದು ಫೇಮಸ್ ಫುಡ್ ಏನು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಕೆಂಡ ಸಂಪಿಗೆ ಚಿಕನ್ ಅಂತ. ಸೊ ಅದು ಬರುತ್ತೆ ನೋಡಿ. ಸೊ ಬಿರಿಯಾನಿ ಲಾಸ್ಟ್ ಟೈಮ್ಗಿಂತ ಈ ಸಲ ಬೇರೆ ಥರ ಇತ್ತು. ಮುದ್ದೆ ಹೆಂಗಿದೆ ಕೇಳಿ. ಮುದ್ದೆ ಹೆಂಗಿದೆ? ಕೆಂಡ ಸಂಪಿಗೆ ಕೊಡ್ರಣ. ಚೆಂಡ ಸಂಪಿಗೆ ಅಂತ ರಸಂ ಎಲ್ಲ ಮುಗಿಸಿದಾಯ್ತು. ಫೈನಲಿ ಸೂಪ್ ಎಲ್ಲ ಇರೋದು ರಸಂ ಕುಡೀರಿ ಜೀರ್ಣ. ನೋಡಿ ಫ್ರೆಂಡ್ಸ್, ತಟ್ಟಲ್ಲಿ ಏನು ಬಿಟ್ಟಿದೆ ಎಲ್ಲ ಖಾಲಿ ಮಾಡಿ ಅವಳಿ. ಮುದ್ದೆ ಮನೆಗೆ ಹೋಗ್ತಾರೆ. ಆ್ಯಂಡ್ ಈ ಫೋರಮ್ ಮಾಲಲ್ಲಿ ಜುಡಿಯೋ ವೆಸ್ಟ್ ಸೈಡ್ ಇರಲಿಲ್ಲ. ಸೊ ಊಟ ಮಾಡಿ
ಮತ್ತೆ ಗೋಪಾಲನ್ ಮಾಲ್ RR ನಗರ್ ಹೊರಟ್ವಿ. ಈಗ ಗೋಪಾಲನ್ ಮಾಲ್ ಮನೆ ಆ್ಯಂಡ್ ಅಲ್ಲಿ ಶಾಪಿಂಗ್ ಮುಗಿಸಿ ಮನೆಗೆ ಹೊರಡೋ ಅಷ್ಟರಲ್ಲಿ 6 ಆಗಿತ್ತು. ಸೊ ಅದಾದಮೇಲೆ ಮತ್ತೆ ಶಾಪಿಂಗ್ ಹೋಗಿದ್ವಿ. ಬಟ್ ಏನಂದರೆ ದುಬೈಯಾಗ ಕ್ಯಾನ್ಸಲ್ ಆಗೋಯ್ತು.